ಹಲೋ ಎವ್ರಿವನ್, ಇವತ್ತಿನ ಕ್ಲಾಸಲ್ಲಿ ಲೆಸ್ ಫೋರ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಯಾವತ್ತು ಬರೆಯೋ ಥರ ಫಸ್ಟ್ ಫಾರ್ಮುಲಾ ಬರೆಯೋಣ. ಲೆಸ್ 4 is equals to less 10 add 6, less 40 is equals to less 100 add 60. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್ 7 2 less 4. ಸೆಕೆಂಡ್ ಕ್ವೆಶನ್ 6 3 less 4. Third question 2 8 less 4. Fourth 4 6 less 4. Fifth question 5 5 less 4. 7 ಡೈರೆಕ್ಟ್ ಇದೆ, 2 ಕೂಡ ಡೈರೆಕ್ಟ್ ಇದೆ, ಲೆಸ್ 4. ಇಲ್ಲಿ ಯಾವುದೇ ಫಾರ್ಮುಲಾ ಅಪ್ಲೈ ಆಗಲ್ಲ, ಯಾಕಂದ್ರೆ ಫಾರ್ಮುಲಾ ಯೂಸ್ ಮಾಡ್ದೇನೆ ಲೆಸ್ 4 ನಾವು ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ ಲೆಸ್ 4 ಡೈರೆಕ್ಟ್ ಮಾಡ್ತೀವಿ. ದ ಆನ್ಸರ್ ಈಸ್ 5. ನೆಕ್ಸ್ಟ್ 6 ಡೈರೆಕ್ಟ್, 3 ಡೈರೆಕ್ಟ್ ಇದೆ, ಇಲ್ಲಿ ಕೂಡ ಲೆಸ್ 4 ಡೈರೆಕ್ಟ್ ಇದೆ, ಸೊ ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀವಿ. ದ ಆನ್ಸರ್ ಈಸ್ 5. ನೆಕ್ಸ್ಟ್ 2 ಡೈರೆಕ್ಟ್, 8 ಲೆಸ್ 2 ಆಟ್ 10 ಲೆಸ್ 4 ಡೈರೆಕ್ಟ್ ಇಲ್ಲ, ಸೊ ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 4 ಫಾರ್ಮುಲಾ ಲೆಸ್ 10 ಆಟ್ 6 ಲೆಸ್ 10 ಆಟ್ 6. ದ ಆನ್ಸರ್ ಈಸ್ 6. ನೆಕ್ಸ್ಟ್ 4 ಡೈರೆಕ್ಟ್, 6 ಲೆಸ್ 4 ಆಟ್ 10, ಇಲ್ಲಿ 10 ಫಾರ್ಮುಲಾನ ಯೂಸ್ ಮಾಡಿದ್ದೀನಿ, ಸೊ ಲೆಸ್ 4 ಅಟೆಂಡ್ ಮಾಡ್ತೀನಿ. ಲೆಸ್ 4 ಡೈರೆಕ್ಟ್ ಇಲ್ಲ, ಸೊ ಲೆಸ್ 4 ಗೆ ಏನ್ ಮಾಡ್ತೀನಿ, ಲೆಸ್ 10 ಆಟ್ 6 ಲೆಸ್ 10 ಆಟ್ 6. ದ ಆನ್ಸರ್ ಈಸ್ 6. ನೆಕ್ಸ್ಟ್ 5 ಡೈರೆಕ್ಟ್, ಮತ್ತೆ 5 ಲೆಸ್ 5 ಆಟ್ 10 ಲೆಸ್ 4 ಡೈರೆಕ್ಟ್ ಇಲ್ಲ, ಲೆಸ್ 10 ಆಟ್ 6. ಈ ತರ ಡೈರೆಕ್ಟ್ ಇದೆ, ಡೈರೆಕ್ಟ್ ಅಲ್ಲಿ ಲೆಸ್ ಮಾಡಬೇಕು, ಇಲ್ಲಾಂದ್ರೆ ಫಾರ್ಮುಲಾನ ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಫಾರ್ಮುಲಾನ ಹೆಂಗ್ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.